ಉಡುಪಿನಾಡಿನ ಅರಳುಗುಪ್ಪೆ ಗ್ರಾಮದಲ್ಲಿ ಇಂದು ವಿಧಿಯ ಕ್ರೂರ ಆಟಕ್ಕೆ 4 ಮುಗ್ಧ ಜೀವಗಳು ಬಲಿಯಾಗಿವೆ. ಸಂಬಂಧಿಕರ ಮನೆಗೆ ಅತಿಥಿಗಳಾಗಿ ಬಂದು ಕುಣಿದು ಕುಪ್ಪಳಿಸುತ್ತಿದ್ದ ಮಕ್ಕಳ ಬಾಳಿನಲ್ಲಿ ವಿಧಿ ಮೃತ್ಯುವಿನ ರೂಪದಲ್ಲಿ ಬಂದೆರಗಿದೆ. ಕೆರೆಯಲ್ಲಿ ತೇಲುತ್ತಿದ್ದ ಬಾತುಕೋಳಿಯನ್ನ ಹಿಡಿಯುವ ಹಂಬಲ ಆ ಪುಟಾಣಿಗಳ ಪಾಲಿಗೆ ಕೊನೆಯ ಆಸರೆಯಾಗಿದೆ. ಮುದ್ದಿನ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಸ್ಪತ್ರೆಯ ಆವರಣದಲ್ಲಿದ್ದವರ ಎದೆ ಹದೆಯುವಂತಿದೆ. ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಪೊಲೀಸರು ಘಟನೆಯ ತನಿಖೆ ನಡೆಸುತ್ತಿದ್ದು, ಮಂದಹಾಸ ಇರಬೇಕಿದ್ದ ಮನೆಯಲ್ಲಿ ಇಂದು ಮೌನ ಮತ್ತು ಕಣ್ಣೀರು ಮಾತ್ರ ಬಾಕಿಯಾಗಿದೆ. ಮುಗ್ಧ ಮಕ್ಕಳ ಈ ಸಾವು ಇಡೀ ಜಿಲ್ಲೆಯನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಊಟ ಮಾಡಿ ಹೊರಗಡೆ ಅಲ್ಲಂಪುರ ಕೆರೆಗ ಮತ್ತೆ ಮಕ್ಳು ಯಾರು ಹೋಗಿರೋ ಅದು ಏನಾಗಿದ್ರು ಒಬ್ರು ಹೋಗಿ ಒಬ್ಬರು ಹಿಡಿಯಕ್ ಹೋದ್ರು ಏನಂತಾನೆ ಗೊತ್ತಿಲ್ಲ ಅಣ್ಣ. ಏನಾಗಿದೆ ಮಕ್ಳು ಸೇಫ್ಟಾಗಿದೆ ಅಂತ ಹೇಳ್ತಾರಣ್ಣ, ಗೊತ್ತಿಲ್ಲ ಮಕ್ಕಳು ಸರ್. ಅವೆಲ್ಲ ಏನ್ ತಡೆಯುತ್ತೆ ಸರ್? ಪೋಸ್ಟ್ ಮಾರ್ಟಮ್ ನೀವೇ ಹೇಳಿ ಸರ್. ಜೀವ ಹೋಗಿ ಜೀವ ಬಂದಿರೋ ಸರ್, ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಅವ್ರ ತಂದೆ ತಾಯಿಗಳು ನಾವೇ ಸೈನ್ ಹಾಕ್ಸ್ಕೊಡ್ತೀವಿ ಸರ್. ಇದಕ್ಕಿಂತ ನಾವು ಏನು ಹೇಳೋಣ ಹೇಳಿ ಸರ್, ನೀವೇ ರಿಕ್ವೆಸ್ಟ್ ಮಾಡ್ಕೊಂಡು ಆಗ್ತಾ ಇಲ್ಲ ಸರ್. ಮಕ್ಕಳು ಸರ್, ಹೌದಪ್ಪ, ನಾನೇ ನೀರಿಗಿಳಿದ ಮಕ್ಕಳು ಆಳದ ಅರಿವಿಲ್ಲದೆ ಒಬ್ಬರನ್ನೊಬ್ಬರು ಹಿಡಿಯಲು ಹೋಗಿ ಕೆರೆಯ ಒಡಲಲ್ಲಿ ಮರೆಯಾಗಿದ್ದಾರೆ. ಮಹಾದಿಯಾ, ಅರ್ನೂಸ್, ನಾಯೂಸ್ ಮತ್ತು ಅಬ್ದುಲ್ ರೆಹಮಾನ್ ಎಂಬ 5 ರಿಂದ 10 ವರ್ಷದೊಳಗಿನ ಈ ಕಂದ ಮಗಳು ಲೋಕದ ಜ್ಞಾನ ತಿಳಿಯುವ ಮೊದಲೇ ಇಹಲೋಕ ತ್ಯಜಿಸಿದ್ದಾರೆ. 4 ವರ್ಷದ ಪುಟ್ಟ ಬಾಲಕ ಅರ್ಮನ್ ಮಾತ್ರ ಅದೃಷ್ಟವಶಾತ್ ಸಾವಿನ ದವಡೆಯಿಂದ ಪಾರುಗಾಣಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಜಿಲ್ಲಾಸ್ಪತ್ರೆಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಭೇಟಿ ನೀಡಿ ಮೃತ ಮಕ್ಕಳ ದೇಹವನ್ನು ನೋಡಿ ಭಾವುಕರಾಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆಕಸ್ಮಿಕವಾಗಿ ನಡೆದ ಈ ಘಟನೆಗೆ ಸರ್ಕಾರದಿಂದ ಏನು ಪರಿಹಾರ ಕೊಡಿಸಬೇಕು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ಬಹಳ ನೋವಿನ ದಿನ. ಚಿಕ್ಕಮಗಳೂರು ತಾಲೂಕು ನಮ್ಮ ಅಲ್ಲಂಪುರ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಬ್ಯಾಗ್ದಹಳ್ಳಿ ಪಕ್ಕ ಅರಳುಗುಪ್ಪೆ ಹತ್ರ 5 ಜನ ಮಕ್ಕಳು ಕಾಲು ಜಾರಿ ನೀರಲ್ಲಿ ಬಿದ್ದು ಅದರಲ್ಲಿ 4 ಜನ ಮಕ್ಕಳು ತೀರೋಗಿದ್ದಾರೆ. 3 ಗಂಡು ಮಕ್ಕಳು, 1 ಹೆಣ್ಮಗಳು, 1 ಮಗು ಸೀರಿಯಸ್ ಇದೆ, ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಈಗಾಗಲೇ ಮೊದಲು ನಾನು ಯಾವ ಮಗು ಬದುಕಿದೆ ಆ ಮಗುಗೆ
ಆದಷ್ಟು ಬೇಗ ಒಳ್ಳೆಯ ಚಿಕಿತ್ಸೆ ಕೊಟ್ಟು ಆ ಮಗುಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಡಾಕ್ಟ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಇನ್ನು 4 ಜನ ಮಕ್ಕಳು ನೋಡಿದಾಗ ತುಂಬ ನೋವಾಗಿದೆ. ಇವಳು ಹೆಣ್ಮಗಳು, 3 ಗಂಡು ಮಕ್ಕಳು. ಅವರ ಅಗಲಿಕೆಯ ಈ ಒಂದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಈ ಘಟನೆ, ಆಕಸ್ಮಿಕವಾಗಿ ಮಕ್ಕಳು ಆಗಿರೋದನ್ನ ನೋವು ನಮಗೂ ತಡ್ಕೊಳಕ್ಕಾಗ್ತಾಯಿಲ್ಲ. ಆ ನೋವಿನ ಭರಿಸೋ ಶಕ್ತಿನ ಆ ಕುಟುಂಬದವ್ರಿಗೆ ಕೊಡಲಿ. ಅದರಲ್ಲೂ ಇಬ್ಬರು ಶಿವಮೊಗ್ಗದಿಂದ ನೆಂಟರ ಮನೆಗೆ ಬಂದವರು. ಆಕಸ್ಮಿಕವಾದ ಘಟನೆ. ನಾನು ಸರ್ಕಾರದಿಂದ ಆಕಸ್ಮಿಕವಾಗಿರೋ ಘಟನೆಗೆ ಅವ್ರಿಗೆ ಏನು ಸೂಕ್ತ ಪರಿಹಾರ ಕೊಡಿಸ್ಬೇಕೋ ಕೊಡಿಸ್ತೇನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿಯ ಕೆರೆಗಳು, ಈ ರೀತಿಯ ಸೇಫ್ಟಿ ಇಲ್ಲದಿರ್ತಕ್ಕಂಥ ನೀರಿರೋ ಜಾಗ ಯಾವುದಿದೆ, ನಾನು DC ಅವರಿಗೆ ಈಗಾಗಲೇ ಮಾತಾಡಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿ ಅವನ್ನು ಅಲ್ಲಿಗೆ ಮಕ್ಕಳುಗಳು ಹೋಗ್ದಂಗೆ ಇನ್ನು ಮುಂದಾದ್ರೂ ತಡೆಯೋ ಪ್ರಯತ್ನವನ್ನು ಮಾಡೋದಕ್ಕೆ ಮಾಡ್ತೀನಿ. ಅಂದರೆ ತುಂಬ ಜಾಗಗಳಿದ್ದಾವೆ ಈ ಥರ. ಹೆಂಗೆ ಈ ಮಕ್ಕಳು ಅಲ್ಲಿಗೆ ಹೋದು ಅನ್ನೋದೇ ಆಶ್ಚರ್ಯ. ಅವ್ರ ಪೋಷಕರಿಗೂ ಗೊತ್ತಿಲ್ಲ. ಮಕ್ಕಳು ಮನೆಯಲ್ಲಿ ಇದ್ದಾವೆ, ಆಟ ಆಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅವು ಅಲ್ಲಿ ಹೋದಾಗ ಆಕಸ್ಮಿಕವಾಗಿದೆ. ಮುಂಜಾಗ್ರತೆಯ ಕ್ರಮವಾಗಿ ಇನ್ನು ಜಿಲ್ಲಾಡಳಿತ ಈ ರೀತಿ ಯಾವ್ದಾದ್ರು ಜಾಗಗಳಿದ್ದರೂ ಅಲ್ಲಿಗೆ ಮಕ್ಕಳು ಹೋಗ್ದಂಗೆ ತಡೆಯೋ ಪ್ರಯತ್ನ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಆ ಮಕ್ಕಳನ್ನ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಆ ಕುಟುಂಬಕ್ಕೆ ಪರಮಾತ್ಮ ನೀಡಲಿ ಅಂತೇಳಿ ನಾನು